ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಆರ್ಸಿಬಿ ಚೊಚ್ಚಲ ಟ್ರೋಫಿ ಸಂಭ್ರಮಕ್ಕೆ ಆವರಿಸಿದ ಸೂತಕ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ 11 ಮಂದಿ ಅಭಿಮಾನಿಗಳು ಸಾವು. ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ಕಾಲ್ತುಳಿತದಲ್ಲಿ ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರ. ಎಲ್ಲ ಗಾಯಾಳುಗಳಿಗೆ ಸರ್ಕಾರದಿಂದಲೇ ಚಿಕಿತ್ಸೆ. ಸಿಎಂ ಸಿದ್ದರಾಮಯ್ಯರಿಂದ ಘೋಷಣೆ. ಕಾಲ್ತುಳಿತ ದುರಂತದ ಬಗ್ಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸಿಎಂ ಆದೇಶ. ಜಿಲ್ಲಾಧಿಕಾರಿಗಳಿಂದ ವಿಚಾರಣೆ ನಡೆಸೋದಕ್ಕೆ ತಯಾರಿ. ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಎಂದು ಸಿದ್ದರಾಮಯ್ಯ ಭರವಸೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳಿತದ ಒಂದೊಂದು ದೃಶ್ಯಗಳು ಭಯಾನಕ. ಒಬ್ಬರ ಮೇಲೊಬ್ಬರು ಹತ್ತಿ ತಳ್ಳಾಟ, ನೂಕಾಟ. ಅಸ್ವಸ್ಥರನ್ನ ಕಾಪಾಡೋದಕ್ಕೆ ಪೊಲೀಸರು, ಸಾರ್ವಜನಿಕರ ಪರದಾಟ. ನನ್ನ ಮಗನಿಗೆ ಮದುವೆ ಮಾಡೋಣ ಅಂತ ಇದ್ವಿ, ಆದರೆ ಆರ್ಸಿಬಿ ಸರ್ಕಾರದಿಂದ ಅವನ ಜೀವ ಬಲಿಯಾಯಿತು. ಮೃತ ಪೂರ್ಣಚಂದ್ರ ಕುಟುಂಬದ ಕಣ್ಣೀರು. ದ್ವಿತೀಯ ಪಿಯುಸಿಗೆ ಸೇರಲು ಟಿಸಿ ತರೋದಕ್ಕೆ ಬಂದಿದ್ದ ವಿದ್ಯಾರ್ಥಿ ಶಿವಲಿಂಗ ಸಾವು. ಆರ್ಸಿಬಿ ಆಟಗಾರರ ನೋಡಲು ಬಂದು ಕಾಲ್ತುಳಿತಕ್ಕೆ ಸಿಲುಕಿ ಕೊನೆಯುಸಿರು. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ದ ಕುಟುಂಬದಸ್ಥರಲ್ಲೀಗ ಕಣ್ಣೀರು. ಜನ ಜಾಸ್ತಿ ಇದ್ದಿದ್ರಿಂದ ಪೊಲೀಸರಿಗೆ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಜೀವಂತವಾಗಿ ಅಲ್ಲಿಂದ ಹೊರಗೆ ಬಂದ್ರೆ ಸಾಕಾಗಿತ್ತು. ನ್ಯೂಸ್ ಫಸ್ಟ್ ಮುಂದೆ ಕಾಲ್ತುಳಿತದ ಕರಾಳ ಅನುಭವ ತೆರೆದಿಟ್ಟ ಪ್ರತ್ಯಕ್ಷದರ್ಶಿ. ಕಾಲ್ತುಳಿತ ದುರಂತದಿಂದ ನೋವಾಗಿದೆ. ಮೃತರ ಕುಟುಂಬಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಂತಾಪ. ನಮ್ಮ ಗಮನಕ್ಕೆ ಬರ್ತಿದ್ದಂತೆ ಕಾರ್ಯಕ್ರಮದಲ್ಲಿ ಬದಲಾವಣೆ ಮಾಡಿದ್ವಿ. ಎಲ್ಲ ಅಭಿಮಾನಿಗಳು ಸುರಕ್ಷಿತವಾಗಿರುವಂತೆ ಮನವಿ. ಕಾಲ್ತುಳಿತ ದುರಂತದ ಬಗ್ಗೆ ವಿರಾಟ್ ಕೊಹ್ಲಿ ಸಂತಾಪ. ಮಾತೆ ಬರ್ತಿಲ್ಲ, ಕರಳು ಹಿಂಡ್ತಾ ಇದೆ ಅಂತ ಪೋಸ್ಟ್. ಬ್ರೋಕನ್ ಹಾರ್ಟ್ ಇಮೋಜಿ ಹಾಕಿ ಮರುಕ ವ್ಯಕ್ತಪಡಿಸಿದ ಅನುಷ್ಕಾ. ಸಂತಾಪ ಸೂಚಿಸಿದ ಡಿವಿಲಿಯರ್ಸ್. ವಿಧಾನಸೌಧ, ವಿಜಯ ಯಾತ್ರೆ, ಸ್ಟೇಡಿಯಂ 3 ಕಾರ್ಯಕ್ರಮ. ಉಚಿತ ಟಿಕೆಟ್ ಘೋಷಣೆಯಿಂದ ಸ್ಟೇಡಿಯಂ ಬಳಿ ಹೆಚ್ಚಿದ ಜನ. ಲಕ್ಷಾಂತರ ಜನ ಒಮ್ಮೆಲೆ ಸೇರಿ ತಳ್ಳಾಡಿದ್ರಿಂದ ಕಾಲ್ತುಳಿತ. ಆರ್ಸಿಬಿ ಸೆಲೆಬ್ರೇಷನ್ ವೇಳೆ ಜೀವಹಾನಿ ಮತ್ತು ಗಾಯಗೊಂಡವರ ಬಗ್ಗೆ ಕೇಳಿ ತೀವ್ರ ದುಃಖವಾಗಿದೆ. ಎಕ್ಸ್ನಲ್ಲಿ ವಿಜಯ್ ಮಲ್ಯ ಪೋಸ್ಟ್. ಮೃತರ ಕುಟುಂಬಗಳಿಗೆ ಸಂತಾಪ ಸೂಚನೆ. ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕೆಂಡ. ರಾಜೀನಾಮೆಗೆ ಸಂಸದ ಬಸವರಾಜ ಬೊಮ್ಮಾಯಿ ಪಟ್ಟು. ಪೊಲೀಸರ ಲಾಠಿ ಚಾರ್ಜಿಂದ ಸಾವಾಗಿದೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪ. ಕೆಎಸ್ಸಿಎಯನ್ನು ತಪ್ಪಿತಸ್ಥರನ್ನಾಗಿ ಮಾಡಬೇಕು ಅಂತ ಪಿಸಿ ಮೋಹನ್ ಆಗ್ರಹ. ಬೌರಿಂಗ್ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಸಿಎಂ ಸಿದ್ದು. ಸಂಭ್ರಮಕ್ಕಿಂತ ಜೀವ ಮುಖ್ಯ ಅಂತ ಅಭಿಮಾನಿಗಳಿಗೆ ಡಿಸಿಎಂ ಮನವಿ. ನೊಂದವರ ಸಮಸ್ಯೆ ಆಲಿಸಿದ ಬಿಜೆಪಿ ನಾಯಕರು. ಸೆಲೆಬ್ರೇಷನ್ ಮಾಡೋಣ ಬನ್ನಿ ಅಂತ ಕರೆದವರು ನೀವೇ. ಹೀಗಾಗಿ ಇದು ಸರ್ಕಾರ ಪ್ರಾಯೋಜಿತ ಸಾವಿನ ಸರಣಿ. ಈ ಸಾವುಗಳಿಗೆ ನೇರ ಕಾರಣ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ಮುಂಜಾಗ್ರತಾ ಕ್ರಮ ಕೈಗೊಂಡಿರಲಿಲ್ಲ, ಸರಿಯಾಗಿ ಪೊಲೀಸರನ್ನ ನಿಯೋಜಿಸಿರಲಿಲ್ಲ. ಸರ್ಕಾರದ ಬೇಜವಾಬ್ದಾರಿ ಹಾಗೂ ಪ್ರಚಾರದ ಹುಚ್ಚುತನದಿಂದ ಈ ದುರಂತ ಸಂಭವಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ. ಡಿಕೆ ಶಿವಕುಮಾರ್ ಬೆವರು ಹಸುರಿಸಿ ತಾವೇ ಕಪ್ ಗೆದ್ದು ಬಂದಿದ್ದೀವಿ ಅನ್ನೋ ತರ ಪ್ರದರ್ಶಿಸಿದ್ರು. ಒಂದೇ ದಿನ 2 ಕಾರ್ಯಕ್ರಮದ ಅವಶ್ಯಕತೆ ಏನಿತ್ತು? ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ.
ಕಾಲ್ತುಳಿತ ದುರಂತಕ್ಕೆ ಪೊಲೀಸರು ಹೊಣೆಯಲ್ಲ, ಸರ್ಕಾರವೂ ಹೊಣೆಯಲ್ಲ. ನಿಯಂತ್ರಣಕ್ಕೆ ಸಿಗದ ರೀತಿಯಲ್ಲಿ ಜನಸಾಗರ ಸೇರಿದಕ್ಕೆ ಅವಘಡ ಎಂದ ಡಿಕೆಶಿ. ಹೆಣದ ಮೇಲೆ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತಾನೂ ಡಿಸಿಎಂ ಕಿಡಿ. ಬೆಂಗಳೂರು ಕಾಲ್ತುಳಿತದಲ್ಲಿ ಮೃತಪಟ್ಟ 11 ಮಂದಿಗೆ ಪ್ರಧಾನಿ ಸಂತಾಪ. ಗಾಯಾಳುಗಳು ಶೀಘ್ರ ಗುಣಮುಖರಾಗಲೆಂದು ಪ್ರಾರ್ಥನೆ. ಇದೊಂದು ಹೃದಯ ವಿದ್ರಾವಕ ಘಟನೆ ಎಂದ ಮೋದಿ. ಕಾಲ್ತುಳಿತ ದುರಂತಕ್ಕೆ ಸ್ಯಾಂಡಲ್ವುಡ್ ಮಂದಿ ಬೇಸರ. ನಿಜಕ್ಕೂ ಇದು ಹೃದಯ ವಿದ್ರಾವಕ ಘಟನೆ ಅಂತ ನಟಿ ರಮ್ಯಾ ಬೇಸರ. ನಿಮ್ಮ ಕುಟುಂಬದವರನ್ನ ನೀವು ಮಾತ್ರ ಕಾಪಾಡಲು ಸಾಧ್ಯ ಅಂತ ಶಿವಣ್ಣ ಕಿವಿಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.